ಅಯ್ಯೋ ತಾಯಿ ಕೈಲಿ ತಿಂದ್ರೆ ಎಲ್ಲ ಕಾಯಿಲೆ ಹೊರಟೋಗ್ಬಿಡುತ್ತೆ ಅಂತ ಕೇಳಿದೀನಿ. ನಮ್ಮ ಮನೆ ಕೀಸ್ ಅವ್ರದ್ದು ನೋಡಿದ್ರೆ ಯಾವ ತರ ಇದೆ ಪೈಪು. ಕಮೆಂಟ್ ಅಲ್ಲಿ ನಮ್ಗೂ ಜಾಸ್ತಿ ಇದೆ, ನಮ್ಮಿಂದಾನೆ ತೋರಿಸಿ ಮನೇನ್ ಬರುತ್ತೆ. ಶಿವದ ಮೇಲ್ಗಡೆ ನಂದಿ ಇರುತ್ತಲ್ಲ ನೋಡಿ ಗೈಸ್, ಹಂಗೈತಿತ್ತು. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಗೈಸ್, ಇವತ್ತಿನ ವ್ಲಾಗ್ ಅಂತ ತಮ್ಮನೇಲಿ ನೋಡಿರ್ತಾರ. ಸೊ ಇವತ್ತು ಸುಮಾರು ಜನ ನಂಗೆ ಕೇಳಿದ್ರಿ, ಕಮೆಂಟ್ ಮಾಡಿ ಹೇಳಿದ್ರಿ, ಬ್ರೋ ಅಕ್ಕ ಏನು ತಿಂತಾರೆ, ಬಾಣಂತಿ ಅಲ್ವಾ ಅಕ್ಕ ಇವಾಗ, ಅವ್ರು ಏನು ತಿಂತಾರೆ ಬೆಳಗ್ಗೆಯಿಂದ ರಾತ್ರಿಗೂ, ಅವ್ರ ರೂಟೀನ್ ಹೆಂಗಿರುತ್ತೆ, ಊಟದ್ದು ಡಯಟ್ ಹೆಂಗಿರುತ್ತೆ ಅಂತ ಕೇಳಿದ್ರಿ. ಸೊ ಅದಕ್ಕೆ ಇವತ್ತು ಬೆಳಗ್ಗೆಯಿಂದ ರಾತ್ರಿಗೂ ನಮ್ಮ ಅಕ್ಕ ಏನೇನು ತಿನ್ಬೋದು, ಏನೇನು ತಿಂತಾಳೆ, ಸೊ ಅದ್ರದ್ದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಒಂದು ಗಂಟ್ಲು ಹೋಗ್ಬಿಟ್ಟಿದೆ, ಕೋಲ್ಡ್ ಆಗಿದೆ ನನಗೆ. ನನ್ನ ಫೋಮ ಫಸ್ಟ್ ಇದೀನಿ, ಆಯ್ ಮಾಡ್ಬಿಡು. ಆಯ್ ಮದರ್ ಇಂಡಿಯಾ. ನಮಸ್ಕಾರ ಎಲ್ಲರಿಗೂ. ಹೆಂಗಿದ್ಯಾ? ಸೂಪರ್, ಚೆನ್ನಾಗಿದ್ಯಾ? ರೈಸ್ ನನಗೆ ಸಿಕ್ಕಾಪಟ್ಟೆ ಅಮ್ಮ ನೆನ್ನೆ ನೈಟ್ ಫುಲ್ಲು ಸುಡ್ತಿದ್ ಕಣ ಮೈ ನಂದು, ಫುಲ್ಲು ಸುಡ್ತಿದ್ ಮೈ ನಂದು. ವಾತಾವರಣ ಸರಿ ಇಲ್ವಲ್ಲ ಅದಕ್ಕೆ. ಅಪ್ಪ ಗೈಸ್ ಎಷ್ಟು ಸುಡ್ತಿದೆ ಗೊತ್ತಾ ಮೈ ನಂದು. ಮತ್ತೆ ಗಂಟ್ಲು ಫುಲ್ಲು ಒಂಥರ ಏನು ನುಂಗಕ್ಕೆ ಆಗ್ತಿರ್ಲಿಲ್ಲ. ಅಮ್ಮಂಗೆ ಫೋನ್ ಮಾಡಿದ್ರೆ ರಾತ್ರಿ, ನಮ್ಮ ಫೋನ್ ಎತ್ತಿದೆ ನಂದು. ನನಗೆ ಬೆಡ್ಡಿನ ಮೇಲೆ ಎದ್ದು ಬಂದು ನೀರು ಕೊಡೋಕೆ ನನ್ನ ಕೈಲಿ ಆಗಿಲ್ಲ ಗೈಸ್. ಆದರೂ ಹೆಂಗೋ ಎದ್ದು ಬಂದ್ಬಿಟ್ಟು ನೀರು ಕುಡಿದೆ. ಎಲ್ಲರೂ ಹುಷಾರಾಗಿರಿ, ಕಷಾಯ ಕುಡೀರಿ. ಇದು ಕಷಾಯ ಇದೆ ನಮ್ಮಿದು, ಏನಿದು? ಚೈತನ್ ತಿಂಡಿ ಮಾಡ್ತಾರೆ. ಸೊ ಚೈತನ್ ತಿಂಡಿ ಮಾಡ್ತಾ ಇದ್ದೆ. ಎಲ್ಲರೂ ಕಷಾಯ ಕುಡೀರಿ, ಮತ್ತೆ ಬಿಸ್ಕೆಟ್ ಕುಡೀರಿ ಜಾಸ್ತಿ. ಗಂಟ್ಲು ಹೊಡೆಯೋದು ನಂದು. ಓಕೆ ಮಾಡಿ ಇವಾಗ. ಆ ಥರ ಆಗ್ಬಾರ್ದು, ಹುಷಾರ್ ತಪ್ಪಬಾರ್ದು ನೋಡು, ನಂತರ ಇರಬೇಕು. ವರ್ಷಕ್ಕೆ ಒಂದು ಮಾತ್ರನೂ ನಂಗಲ್ಲ ನಾನು. ಹೆಂಗಿದ್ದೀನಿ ನೋಡು. ಸೊ ಚೈತನ್ಗೆ ರವೆ ಗಂಜಿ. ಏನು ರವೆ ಗಂಜಿ ಮಾಡ್ತಿದ್ಯಾ? ಓಕೆ, ಅದಕ್ಕೆ ಏನು ಮಾಡ್ಕೊಬೇಕು, ಏನು ತಗೋಬೇಕು? ಏನಿಲ್ಲ, ಬೆಲ್ಲ. ಏನಿಲ್ವಾ? ಮತ್ ಬಿಡು, ಏನಿಲ್ಲ ಅಂದ್ರೆ ಏನು ಮಾಡ್ತಿದ್ಯಾ? ನೀರು ಕಾಯಕ್ಕೆ ಇಟ್ಟಿದ್ದೀನಿ, ಗ್ಲಾಸ್ ಅಷ್ಟು ನೀರು ಇಟ್ಟಿದ್ದೀನಿ ಅಳತೆ ಪ್ರಕಾರ. ಎಲ್ಲಾನು ಲಿಮಿಟ್ ಆಗಿ ಕೊಡೋದು ಇವಾಗ ಅವಳಿಗೆ. ಮೊದಲು ಇವಾಗ ಪ್ರೆಗ್ನೆಂಟ್ ಆಗಿರ್ಬೇಕಾದ್ರೆ ಅವಳು ಇಷ್ಟಪಟ್ಟು ತಿಂತಿದ್ಲು, ಕೇಳಿ ತಿಂತಿದ್ಲು. ಇವಾಗ ನಾವು ಕೊಟ್ಟಿದ್ದನ್ನು ತಿನ್ಬೇಕು ಅವಳು. ಯಾಕೆ ಅಂದ್ರೆ ಮಗುನ ಆರೋಗ್ಯ ತುಂಬಾ ಮುಖ್ಯ. ಅದಕ್ಕೋಸ್ಕರ ಹೆಣ್ಮಕ್ಳಾದ್ರೆ ಸ್ವಲ್ಪ ಪರವಾಗಿಲ್ಲ, ಹೆಚ್ಚು ಕಮ್ಮಿ ಅವರು ಅರ್ಗಿಸ್ಕೊಂತಾರೆ, ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ಜಾಸ್ತಿ ಇರುತ್ತೆ. ಗಂಡ್ ಮಕ್ಳು ತುಂಬಾ ಸೂಕ್ಷ್ಮೆ. ಎಷ್ಟು ಹುಷಾರಾಗಿ, ಎಷ್ಟು ಕೇರ್ಫುಲ್ ಆಗಿ ನೋಡ್ಕೊಂತೀವೋ ಅಷ್ಟು ಒಳ್ಳೇದು. ಸರಿ, ಇವಾಗ ರವೆ ಗಂಜಿ ಮಾಡ್ತಿದ್ಯಾ? ಗಂಜಿ ಮಾಡ್ತಿದ್ದೀನಿ, ಬೆಲ್ಲ ಹಾಕಿದ್ದೀನಿ ಅದಕ್ಕೆ. ಇದಕ್ಕೆ ನೀರು ಮತ್ತೆ ಬೆಲ್ಲ ಹಾಕಿದ್ಯಾ? ಬೆಲ್ಲ ಒಳ್ಳೇದು, ಅಂದ್ರೆ ಸ್ವೀಟ್ ಆಗಿರುತ್ತೆ ಅಂತ ಬಾಯಿ. ಸ್ವೀಟು ಹೌದು, ಅವ್ರು ಹೊಟ್ಟೆಲಿ ಕಲ್ಮಶನೆಲ್ಲ ದೂರ ಮಾಡುತ್ತೆ. ಚೈತ್ರ ಶುಗರ್ ತಿನ್ನಂಗಿಲ್ವಾ? ಶುಗರ್ ಸಕ್ಕರೆ ತಿನ್ನಂಗಿಲ್ಲ, ಬೆಲ್ಲ ತಿನ್ಬೋದು. ಶುಗರು ಶೀತ ಅಲ್ಲ ಕಣಮ್ಮ, ಬೆಲ್ಲನು ಮಾಡೋದು ಇದರಲ್ಲಿದೆ, ಏನು ಕಬ್ಬಲ್ಲೇನೆ. ಸಕ್ಕರೆ ಮಾಡೋದು ಕಬ್ಬಲ್ಲೇನೆ. ಅದ್ರಲ್ಲೇನು ಡಿಫ್ರೆನ್ಸ್ ಇರುತ್ತೆ? ನೀನು ನನ್ ಮಗನೇ, ಚೇತನ ನನ್ ಮಗಳೇ, ವ್ಯತ್ಯಾಸ ಏನು? ನಂಗೆ ಗಂಡು ಒಳ್ಳೆ ಹೆಣ್ಣು. ಹಂಗೆ ಇರುತ್ತೆ ಕೆಲವೊಂದು. ಅಂದ್ರು ಕೈ ಗೊತ್ತಾಗಿಲ್ಲ ನಮ್ಮ ಅಮ್ಮ ಏನಂದ್ರು ಅಂತ. ಲಾಜಿಕ್ ನಮ್ಮ ಅಮ್ಮಂದು ಹೆಂಗ ಇರ್ತಾವ ಒಂದ್ಸಲಿ. ಇದನ್ನ ಹಾಕಿ ಚೆನ್ನಾಗಿ ತೆಗೆಸ್ಕೊಬೇಕು ಗಂಟಿಲ್ದಂಗೆ. ಬೆಳಗ್ಗೆ ಹೊತ್ತು ಇದೇ ಬಾಣಂತಿ ತಿಂಡಿ, ಇದೇ ತಿನ್ಬೇಕು. ಮತ್ತೆ ಬೇರೆ ಏನೋ ಇದೆಯಾ? ಕೊಡ್ಬೋದು, ಆದ್ರೆ ಲೈಟ್ ಆಗಿರ್ಲಿ ಅಂತ ಅಷ್ಟೇ. ಆಯ್ತು, ಬೇರೆ ನಾಷ್ಟ, ಬೇರೆ ಟಿಫನ್ ಐಟಮ್ಸ್ ಇದೆಯಾ ಚೈದ್ರಂಗೆ? ಅದನ್ನ ನೆಕ್ಸ್ಟ್ ಹೋಗಲ್ಲಿ ತೋರಿಸ್ತೀಯಾ? ಗೈಸ್, ಇವತ್ತು ಬರೀ ಬೇಸಿಕ್ ತೋರಿಸ್ತೀವ್ರೆ, ನೆಕ್ಸ್ಟ್ ಮಾಡ್ಬೋದಂತೆ ನೋಡಿರಿ. ಇದನ್ನ ಚೆನ್ನಾಗಿ ಬೇಯಬೇಕು, ಬೇಯ್ದು ಒಂದು ಅದಕ್ಕೆ ಬರುತ್ತೆ, ಅವಾಗ ಆಗಿದೆ ಅಂತ. ಗೈಸ್, ಕುಶಾನಿ ಮಲ್ಕೊಂಡವಳ ಅಕ್ಕ ಇನ್ನ 9:30 10 ಗಂಟೆ ಆದ್ರೂ ನೋಡಿ ಗೈಸ್, ಇನ್ನೂ ಮಲ್ಕೊಂಡು ಕುಶಾನಿ ಕುಡಿ ಬಿದ್ದುಬಿಟ್ಟು ತುಟಿ ಹೊಡ್ಕೊಂಬಂದವಳು ಇಟ್ಟು ಕೆಳಗಡೆ. ಚೈತ್ರ, ಆರಾಧ್ಯ, ಐ ಅಪ್ಪ ಎಷ್ಟು ಮುಂದೆ ಹೋಗ್ಬಿಟ್ಟು ಗೊತ್ತಾ, ನೀನು ಮೂಗಿ ತಪ್ಪ ಕಾಣಿಸ್ಬಿಡ್ತಾನೆ ಕ್ಯಾಮ್ರಲ್ಲಿ. ಹೆಂಗಿದ್ಯಾ? ಹೆಲ್ದಿ ಆಗಿದೆಯಾ? ಚೆನ್ನಾಗಿದ್ಯಾ? ನಿನಗೇನು ಕುತ್ಕೊಂಡಿದ್ದ ಜಾಗದಲ್ಲಿ ಎಲ್ಲ ಬರುತ್ತೆ, ಆರಾಮಾಗಿರ್ತಾರೆ. ಇನ್ನೇನು ನೀನು ಗೈಸ್, ಆ ಶಿವದ ಮೇಲ್ಗಡೆ ನಂದಿ ಇರುತ್ತಲ್ಲ ನೋಡಿ ಗೈಸ್, ಹಂಗೈತಿತ್ತು ತಲೆ ಮೇಲ್ಗಡೆ. ನಿಜವಾಗ್ಲೂ ಕಡೆ ಶಿವದ ಮೇಲೆ ನಂದಿ ಇರುತ್ತೆ ಗೊತ್ತಾ? ಅದು ನೀರು ಬರುತ್ತಾ? ನೀರು ಮಾತ್ರ ಬರ್ತಿಲ್ಲ ಇಲ್ಲಿ. ಇಲ್ಲಾಂದ್ರೆ ನೀರು ಬಂದರೆ ಇಲ್ಲಿ ಪರ್ಫೆಕ್ಟಾಗಿ ಶಿವ ಆಗ್ಬಿಡ್ತೀನಿ ನೀನು. ಶಿವಿ ನೀನು, ಶಿವ ಅಲ್ಲ ಶಿವಿ. ಪಾಪ ಏನು ಮಾಡ್ತಾವನೆ ಗುಣವು. ಇವಾಗ ಸುಮಾರು ಜನ ಕೇಳ್ತೀರಿ ಗುಣ ಹೆಂಗಿದ್ದಾನೆ ಅಂತ. ಗುಣ ಸೂಪರ್ ಆಗಿದ್ದಾನೆ. ನಿಮ್ಗೊಂದು ಹೇಳಬೇಕು, 15 ಡೇಸ್ಗೆ ಗೈಸ್, 15 ಡೇಸ್ಗೆ ಅವ್ನು ದವಾಕೊಂಡ್ಬಿಟ್ಟಿದ್ದ, ಹಿಂದೆ ತಿರುಗ್ಬಿಟ್ಟು ದವಾಕೊಂಡಿದ್ದ. ಗೈಸ್, ಗಂಜಿ ಆಗಿದೆ ಇವಾಗ. ಸೊ ಇಷ್ಟ ತಾನೇ ಕುಡಿದವಳು, ಇಷ್ಟೇ. ಒಂದು ಗ್ಲಾಸ್ ಇವಾಗ ಕೊಡ್ತೀವಿ, ನೆನ್ಸ್ಕೊಳೋಕೇನಿಲ್ಲ. ಚೋಚೋ ಗೀಚೋ ನಾರ್ಮಲ್ ಮನುಷ್ಯನೇ. ಗೈಸ್, ಇವಾಗ ನನ್ನ ಟಿಫನ್ ನಾನು ತಿನ್ಕೊಂಡ್ಬಿಡ್ತೀನಿ. ನಾನು ಯಾವತ್ತೂ ತಿನ್ನೋದಿದ್ದೇನೆ, ಓಟ್ಸ್ ತಿಂತೀನಿ, ಅದೇ ನನ್ನ ಬ್ರೇಕ್ಫಾಸ್ಟ್. ವೆದರು ಹಿಂಗಿರುತ್ತೆ ಗೈಸ್, ಸಡನ್ನ ಬಿಸಿಲು ಬಂದ್ಬಿಡುತ್ತೆ, ಸಡನ್ನ ಮಳೆ ಬಂದ್ಬಿಡುತ್ತೆ, ಸಡನ್ನಾಗಿ ಮತ್ತೆ ಗಾಳಿ ಬರುತ್ತೆ. ಸೊ ಇದಕ್ಕೇ ಜ್ವರಗಳು ಬರೋದು, ಹೆಲ್ತು ಹಾಳಾಗೋದು. ಅಬ್ಬಾ, ನನಗಂತೂ ತಲೆ ತಿರುಗ್ತಿದೆ ಗೈಸ್. ವ್ಲಾಗ್ ಮಾಡೋದಕ್ಕೆ ನಂಗೆ ಕಲೆ ಆಯ್ತಾಯಿಲ್ಲ, ಆದರೂ ಕಷ್ಟಪಟ್ಟು ವ್ಲಾಗ್ ಮಾಡ್ತಾ ಇದ್ದೀನಿ.
ಇಷ್ಟು ಹ್ಯೂಮಿಡಿಟಿ ಇದ್ದಾಗ ಯಾರಾದ್ರೂ ಎಣ್ಣೆ ಹಚ್ಕೊಂತಾರ? ಯಾಕೆ ಹಚ್ಕೋಬಾರ್ದಾ? ಬ್ಯಾಂಗ್ಳೂರಲ್ಲಿರೋ ಹ್ಯೂಮಿಡಿಟಿಗೆ ಎಣ್ಣೆ ಹಚ್ಕೊಂಡ್ರೆ ಬೆನಿಫಿಟ್ ಅಂತೂ ಸಿಗೋದೇ ಇಲ್ಲ. ನೋಡು, ನಿನ್ ಕೂದಲು ಎಷ್ಟು ಮೆಸ್ಸಿ ಆಗಿದೆ, ನಿನ್ ಫೇಸ್ ಕೂಡ ಎಷ್ಟು ಮೆಸ್ಸಿ ಆಗಿದೆ. ಇಷ್ಟೇ ಇಲ್ಲ, ನಿನ್ ಸ್ಕಾಲ್ಪ್ ಕೂಡ ಡ್ಯಾಮೇಜ್ ಆಗುತ್ತೆ ಗೈಸ್. ಇದರಿಂದ ನಮ್ಮ ಏರ್ ಫ್ರೀಜಿ ಆಗಿ ಏರ್ ಫಾಲ್ ಆಗುತ್ತೆ ಆ್ಯಂಡ್ ಇಷ್ಟೊಂದು ಹ್ಯೂಮಿಡಿಟಿಯಿಂದ ಫಂಗಲ್ ಇನ್ಫೆಕ್ಷನ್ ಕೂಡ ಆಗುತ್ತೆ ಆ್ಯಂಡ್ ಡ್ಯಾಂಡ್ರಫ್ ಕೂಡ ಜಾಸ್ತಿನೇ ಆಗುತ್ತೆ. ಅದಕ್ಕೆ ನಾನು ಈ ಮಾನ್ಸೂನ್ ಸೀಸನಲ್ಲಿ ರೋಸ್ಮೆರಿ ವಾಟರ್ ಸ್ಪ್ರೇನ ಚೂಸ್ ಮಾಡಿದ್ದೀನಿ. ಯಾಕಂದರೆ ಈ ಆಲ್ಫ್ ಗುಡ್ನೆಸ್ ರೋಸ್ಮೆರಿ ವಾಟರ್ ಸ್ಪ್ರೇಯಲ್ಲಿ ವಾಟರ್ ಬೇಸ್ಡ್ ಫಾರ್ಮುಲಾ ಇರೋದ್ರಿಂದ ಯಾವ್ಯಾವ ಥರದ ಇಶ್ಯೂಸ್ ಬರಲ್ಲ ಮತ್ತು ಇದನ್ನು ಡೈಲಿ ಯೂಸ್ ಮಾಡ್ಬೋದು. ಇದು ಬರೀ ಏರ್ ಫಾಲ್ನ ರೆಡ್ಯೂಸ್ ಮಾಡಲ್ಲ, ನಮ್ಮ ಏರ್ ಗ್ರೋತ್ನ ಬೂಸ್ಟ್ ಮಾಡಿ ಡ್ಯಾಂಡ್ರಫ್ನ ರೆಡ್ಯೂಸ್ ಮಾಡುತ್ತೆ. ಒಟ್ಟಿನಲ್ಲಿ ನಮ್ಮ ಸ್ಕಾಲ್ಪ್ ಹೆಲ್ತಿಗೆ ಒಳ್ಳೆ ಏರ್ ಕೇರ್. ಸೊ ಗೈಸ್, ನಮ್ಮ ತಲೆ ಬುಡಕ್ಕೆ ಕರೆಕ್ಟಾಗಿ ಬುಡಕ್ಕೆ ಹಾಕ್ಬೇಕು ಮತ್ತು ಬೇರೆ ಕಡೆ ಹಾಕ್ಬಾರ್ದು. ಕೂದಲು ಹಾಕ್ರೆ ಹೊರಟೋಗಲ್ಲ ನೋಡಿ. ಹಿಂಗೆ ಬುಡಕ್ಕೆ ನೀಟಾಗಿ ಹಿಂಗೆ ಸ್ಪ್ರೇ ಮಾಡ್ಕೋಬೇಕು. ಸೆಗ್ರಿಗೇಟ್ ಮಾಡಿಬಿಟ್ಟು ನೋಡಿ ಬುಡಕ್ಕೆ ನೋಡಿ. ನಿಮಗೆಲ್ಲ ಏರ್ ಫಾಲ್ಗಳಾಗುತ್ತೆ, ಡ್ಯಾಂಡ್ರಫ್ ಆಗ್ತಿರುತ್ತೆ. ಸೊ ಅಲ್ಲಿ ನೀಟಾಗಿ ಹಿಂಗೆ ಅಪ್ಲೈ ಮಾಡಿಕೊಂಡು ಆಮೇಲೆ ಒಂದು 5 ನಿಮಿಷ ನೀಟಾಗಿ ಹಿಂಗೆ ಮಸಾಜ್ ಮಾಡಬೇಕು. ಅದು ನೀಟಾಗಿ ಒಳಗೆ ಹೋಗ್ಬೇಕಲ್ವಾ, ಬುಡಕ್ಕೆಲ್ಲ ನೀಟಾಗೆಲ್ಲ ಅಪ್ಲೈ ಆಗಬೇಕಲ್ವಾ. ಅದು ಮಾಡ್ಕೊಂಡು ನೀಟಾಗಿ ಹಿಂಗೆ ಒಂದು 5 ನಿಮಿಷ ಮಸಾಜ್ ಮಾಡ್ಕೊಳ್ಳಿ ಗೈಸ್. ಇದು ಸ್ಮೆಲ್ಲು ಕೂಡ ತುಂಬ ಚೆನ್ನಾಗಿದೆ ಗೈಸ್. ಎಸ್, ಇಷ್ಟೇ ನೋಡಿದ್ರಾ? ನನ್ನ ಕೂದಲು ನೋಡಿ ಎಷ್ಟು ನೀಟಾಗಿ ಶೇನ್ ಹೊಡಿತಿದೆ ಅಲ್ವಾ? ಇದು 12 ವೀಕ್ಸಲ್ಲಿ 3 ಪಟ್ಟಷ್ಟು ಏರ್ ಫಾಲ್ನ ರೆಡ್ಯೂಸ್ ಮಾಡುತ್ತೆ ಆ್ಯಂಡ್ ಇದು ಕ್ಲಿನಿಕಲಿ ಟೆಸ್ಟೆಡ್ ಕೂಡ ಆಗಿದೆ ಗೈಸ್. ಸೊ ಇವಾಗಲಿಂದ ನೀವು ಕೂಡ ರೋಸ್ಮೆರಿ ವಾಟರ್ ಸ್ಪ್ರೇನ ಯೂಸ್ ಮಾಡಿ. ಸೊ ಇದು ನಿಮಗೆ ಬೇಕು ಅಂತಂದರೆ purple.com ಅಲ್ಲಿ ತೊಗೊಬೋದು. ಮತ್ತು ಪರ್ಪಲ್ ಅವರು ಕೊಚ್ಚಿ, ಬ್ಯಾಂಗ್ಳೂರ್ ಆ್ಯಂಡ್ ಚೆನ್ನೈಯಲ್ಲಿ ಬರೀ 2 or 3 ಅವರ್ಸ್ಗೆ ಈ ರೋಸ್ಮೆರಿ ವಾಟರ್ ಸ್ಪ್ರೇನ ಡೆಲಿವರಿ ಮಾಡ್ತಾರೆ. ಸೊ ನೀವು ಇವಾಗಲೇ ಹೋಗಿ ನನ್ನ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ, ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ಕೂಡ ನೀವು ಇದನ್ನ ಬೈ ಮಾಡ್ಕೊಬೋದು. ಗುಡ್ ಮಾರ್ನಿಂಗ್ ಕುಶಾನಿ, ಗುಡ್ ಮಾರ್ನಿಂಗ್ ಮಾಡೋ. ಗುಡ್ ಮಾರ್ನಿಂಗ್. ನೀವು ಅಮ್ಮ ತಲೆ ಮೇಲೆ ನಂದಿ ಕೊಂಬಿಟ್ಟಿದ್ಯಾ? ತೋರಿಸು ತಲೆ ಮೇಲೆ ನಂದಿ ನೋಡಿ. ನಿನ್ನ ತಲೆ ಮೇಲೆ ಚಿಕ್ಕ ನಂದಿ ನೀನು. ತಿರ್ಗಿ ಕಡೆ. ವಾವ್, ಕ್ಯೂಟ್ ಗರ್ಲ್ ನೀನು. ನೋಡಿ ಗೈಸ್, ಇವಳದೇ ಗೈಸ್ ಜೀವನ ಅಂದರೆ, ಕುಶಾನಿ ಜೀವನ ಅಂದರೆ. ಒಂದು 4-5 ವರ್ಷ 4 ವರ್ಷ ಆರಾಮ ಮನೆ ಇರ್ಬೋದು ಅವಳು. ಅದಾದ್ಮೇಲೆ ಗೊತ್ತಾ, ಸ್ಕೂಲು, ಕಾಲೇಜು, ಓದು, ಟ್ಯೂಷನ್ನು, ಅದು ಗೈಸ್ ಇರೋದು ಹೆವಿ ಹಿಂಸೆ. ಅಲ್ಲೋ ಕುಶಾನಿ? ಗೈಸ್ ಒಂದ್ಸರಿ ನಾವು ಸಾಯ್ಬಾರ್ದು ಅನ್ಸುತ್ತೆ. ಯಾಕೆ ಗೊತ್ತಾ? ಒಂದೇ ಕಾರಣ, ಮತ್ತೆ ಫಸ್ಟಿಂದ ಓದ್ಬೇಕಲ್ಲ ಅಂತ ಸಾಯ್ಬಾರ್ದು ಅನ್ಸುತ್ತೆ ಕಣಮ್ಮ. ಮತ್ತೆ UKG LKG ಓದ್ಬೇಕಲ್ಲ, ಅದು ತಲೆನೋವು ಗೈಸ್. ಅದಕ್ಕೆ ಸಾಯ್ಲೇಬಾರ್ದು, ಹಿಂಗೆ ಬಿಡ್ಬೇಕು ನಾವು. ಬಿಡ್ತಾರ ಅಪ್ಪ ಅಮ್ಮ ಅವಾಗ ಓದಿಲ್ಲ ಅಂತಂದ್ರೆ? ದಿವಸ ನೀನು ಗಂಜಿ ಕೂಡ ಬೇಜಾರಾಗಲ್ವೇನೆ? ಒಂದೊಂದು ದಿವಸ ಕೊಡ್ತಾರೆ, ಹಾಂ, ಒಂದೊಂದು ದಿವಸ ಉಪ್ಪಿಟ್ಟು, ಹಾಂ, ಅಷ್ಟೇ ಅಷ್ಟೇ. ಕುಶಾನಿ, ನಿಂದು ಮತ್ತೆ ನೀವು ಅಮ್ಮ ದೇವಸ್ಥಾನ ಒಂದೇ ಥರ ಹೇಳಿ ಕುಶಾನಿ. ನೋಡಿ ಗೈಸ್, ಇಬ್ರು ಒಂದೇ ಥರ ಕಾಣಿಸ್ತಾವ್ರೆ. ಹಾಂ, ತೋರಿಸು. ಅಪ್ಪ, ಅಷ್ಟು ಹೀಟ್ ಆಗ್ತಿದ್ಯಾ ನಿಂಗೆ? ಬಿಸಿ ಬಿಸಿಗೆ ಬಿಸಿ ಕುಡಿಬೇಕಾ ನೀನು? ತಣ್ಣು ಕುಡಿಬಾರ್ದಾನೆ? ಸ್ವೆಟು ಬೇರೆ. ನಿಂಗೆ ಹೆಂಗಿದೆ ಫೀಲಿಂಗು ಸೆಕೆಂಡ್ ಟೈಮ್ ಆಗಿರೋದಕ್ಕೆ? ಚೆನ್ನಾಗಿದೆ, ಅದೇನಿಲ್ಲ. ಹಾಂ, ನಾನು ತಿನ್ಬೇಕಾದ್ರೆ ಸ್ವಲ್ಪ ಬಿಸಿ ಬಿಸಿ ಇರುತ್ತೆ, ಹಾಂ, ಸ್ವೆಟ್ರು ಬಿಚ್ಚಂಗಿಲ್ಲ. ಶಕೆ ಬರಬೇಕು, ನೀರು ಈ ಥರ ಬರಬೇಕು. ಹೌದಾ? ಶಕೆ ಅಪ್ಪ. ನೋಡಿ ಗೈಸ್, ಇವಳು ಆಟಗಳು ನೋಡಿ, ಕನ್ನಡಿ ಸಿಕ್ಕರೆ ಸಾಕು ಗೈಸ್. ಇವಳಿಗೆ ಫುಲ್ಲು ಫ್ಯಾಷನ್ ಬ್ಯೂಟಿ ಇವಳು. ಟೈಮ್ ಬಂದ್ಬಿಟ್ಟು 11 o'clock ಆಗಿದೆ ನೋಡಿ. ಇನ್ನೂ ವೆದರ್ ಹೆಂಗಿದೆ? ಒಳ್ಳೆ 6 ಗಂಟೆ ಇದ್ದಂಗೆ ಐತೆ ಗೈಸ್ ವೆದರ್. ಬನ್ನಿ ಆಚೆ ಹೋಗಿ ತೋರಿಸ್ತೀನಿ ನಿಮಗೆ. ಹೆವಿ ಗಾಳಿ, ಸಿಕ್ಕಾಪಟ್ಟೆ ಗಾಳಿ ಬರ್ತೈತೆ ಅಮ್ಮ. ನೋಡಿ ಹೆಂಗಿದೆ ವೆದರು. ಇನ್ನು ಇವಾಗ 6 ಗಂಟೆ 4 ಗಂಟೆ ಥರ ಐತೆ ವೆದರ್. ಎಷ್ಟು ಸಲ ತೊಳಿತೀಯಾ, ಎಷ್ಟು ಸಲ ಹಾಕ್ತೀಯಮ್ಮ? ಅದು ಟೈಮಿಂಗ್ಸೇ ಇಲ್ಲ ಕಣ. ಪಾಪ ನಮ್ಮಮ್ಮ ತೊಳೆಯೋದು, ನಾನಲ್ಲ. ಹಾಂ, ನಮ್ಮಮ್ಮ ಬರೀ ಒಂದೇ ಕೆಲಸ. ನೋಡಿ ಗೈಸ್, ಎಷ್ಟು ಸಲ ಗೊತ್ತಾ ದಿವಸಕ್ಕೆ? ಒಂದು 10 ಸಲ ತೊಳಿಬೇಕಮ್ಮ ಬಟ್ಟೆಗಳು. 4 ಸಲ ತೊಳಿತಾರೆ. 4 ಸಲ ತೊಳಿತಾರ? ತೊಳಿತಾನೆ ಇರ್ತಾರೆ, ಹಾಕ್ತಾನೆ ಇರ್ತಾರೆ. ಅದು ಬೇರೆ ಈ ಮಳೆಗೆ, ಈ ವೆದರ್ಗೆ ಬೇರೆ ಅದು ಬೇಗ ಒಣಗಲ್ಲ. ಆಮೇಲೆ ಕೆಲವರು ಹಾಕಿದ್ದಾರೆ ಮನೆ ತುಂಬ ಬರೀ ಬಟ್ಟೆಗಳು, ಎಲ್ಲೆಲ್ಲೂ ಬಟ್ಟೆಗಳು ಹಾಕಿದ್ದಾರೆ ಅಂತೆ. ಸ್ಟೋನ್ ಗಾಳಿ ಬೀಸುತ್ತೆ, ಈ ಚಿಕ್ಕ ಬಟ್ಟೆಗಳು ನಿಲ್ಲೋದೇ ಇಲ್ಲ, ಕ್ಲಿಪ್ ಸಮೇತ ಕಿತ್ಕೊಂಡು ಹೋಗುತ್ತೆ. ಅದಕ್ಕೆ ಮಕ್ಕಳು ಬಟ್ಟೆ ಅಲ್ವಾ ಅಂದ್ಬಿಟ್ಟು ನಾವು ಒಳಗಡೆ ದಾರ ಕಟ್ಟಿ ಹಾಕಿದ್ದೀನಿ ಅಷ್ಟೇನೇನೆ. ಅವು ಮಗು ಒಂದು 3 ತಿಂಗಳ ಗಂಟೆ ಹಂಗೆ ಹಾಕೊಂತೀವಿ ಅಷ್ಟೇನೇನೆ. ಮಳೆಗಾಳಿಲ್ಲ ರೀಚಿ ಹಾಕೊಂಡು ಒಣಗಿಸ್ಕೊಂಬೋದು. ಬಂತು ಬಿಸಿಲು, ಹಂಗೆ ಮೋಡ ಬಂದ್ಬಿಡುತ್ತೆ ಕಣ, ಒಣಗದೇ ಇಲ್ಲ ಬಟ್ಟೆಗಳು. ಬಿಸಿಲು ಬಂತು ಗೈಸ್. ಕುಶಾನಿ ಏನು ಮಾಡ್ತಿದ್ಯಾ ಕುಶಾನಿ? ಎಲ್ರಿಗೂ ಹಾಯ್ ಮಾಡಮ್ಮ, ನಿನ್ನ ಫಾಲೋವರ್ಸ್ಗೆ, ನಿನ್ನ ಫ್ಯಾನ್ಸ್ಗೆ, ಎಲ್ರಿಗೂ ಏನಂತ ಅಂತೀಯಾ? ನಿಂಗೆ ಇಷ್ಟು ನನ್ನ ಎಲ್ಲರೂ ನಿಂಗೆ ಲವ್ ಮಾಡ್ತಾರೆ, ಪ್ರೀತಿ ಕೊಡ್ತಾರಲ್ಲ ನಿಂಗೆಲ್ಲರೂ. ಮೈ ಲವ್ ನಿಂಗೆ ಮಾತಾಡ್ತೀನಿ ಮನೆ ಹತ್ರ. ನಿನಗೆ ಎಲ್ಲರೂ ಪ್ರೀತಿ ಮಾಡ್ತಾರೆ ಗೊತ್ತಾ? ಇರು
ನಿನಗೆಲ್ಲರೂ ಪ್ರೀತಿ ಮಾಡ್ತಾರಲ್ಲ ಅವರೆಲ್ರಿಗೂ ಏನಂತ ಅಂತೀಯಾ? ಥ್ಯಾಂಕ್ ಯು ಅನ್ನು. ಥ್ಯಾಂಕ್ ಯು ಅಂತೀಯಾ? ಹಾಂ, ಅವಾಗ ಬೇರೆ ಏನಂತೀಯಾ? ಲವ್ ಯು ಅಂತನ್ನು. ಲವ್ ಯು ಅನ್ನು. ಹುಷಾರಿ, ನಿಂಗೆ ABCD ಬರುತ್ತಾ? ಹೇಳು. A B C D E F G H I J K L V V V. ಏಯ್ ಡಿ ಅಲ್ಲ ಕಣೆ, ವಿ. W W X Y Z. ಕುಶಾನಿ, 2.5 ವರ್ಷ ಆದರೂ ನಿಂಗೆ ಏನು ABC ಹೇಳೋಕೆ ಗೊತ್ತಿಲ್ವಲ್ಲ? ಕಲಿಬೇಕಿವಲ್ಲ ನೀನು. ಮತ್ತೆ ಸ್ಕೂಲ್ಗೆ ಹೋದಾಗ ಏನು ಮಾಡ್ತೀಯ? ಮೇಷ್ಟ್ರು ಹೊಡಿತಾರೆ ನಿನಗೆ, ಮಿಸ್ ಹೊಡಿತಾರೆ ನಿನಗೆ. ನೀನು ಚೆನ್ನಾಗಿ ಓದ್ಕೋಬೇಕು ನೀನು. ಓಕೆ? ಐಸ್ ಮಕ್ಳುಗಳಿಗೆ ದಿವಸ ಒಂದು 3 ಅಕ್ಷರ ಹೇಳ್ಕೊಟ್ರೆ ಆರಾಮಾಗಿ ಕಲ್ತ್ಬಿಡ್ತಾರೆ. ಹಲೋ ಕುಶಾನಿ, ABC ಹೇಳು. ಹಾಂ, ಅಷ್ಟು ಕಲಿ. ಫಸ್ಟು ABC ಕಲಿ. ಓಕೆ? ಎ ಆಮೇಲೆ ಏನು ಬರುತ್ತೆ? ಅಷ್ಟು ಕಲ್ತ್ರೆ ದಿವಸ ಇಷ್ಟು ಕಲ್ತ್ರೆ ಗೈಸ್ ಅವಳೊಂದು 3 ವರ್ಷ ಆಗೋಷ್ಟರಲ್ಲಿ ABC ನೀಟಾಗಿ ಹೇಳ್ಬಿಡ್ತಾಳೆ. Z ಹೇಳ್ತಾಳೆ. ಇಷ್ಟೇ ಟೆಕ್ನಿಕ್. ಮಕ್ಳಿಗೆ ಹೆಂಗೆ ಹೇಳ್ಕೊಡೋದು ಅಂದರೆ ದಿವಸ 1-2 ಅಕ್ಷರಗಳು ಹೇಳ್ಕೊಡ್ಬೇಕಷ್ಟೇ. ಅದೇ ಥರ ಯಾರಾದರೂ ಬೇರೆ ದೇಶದಿಂದ ಬಂದಿರ್ತಾರೆ ಗೊತ್ತಾ, ಅವರು ಕನ್ನಡ ಬರಲ್ಲ ಗೊತ್ತಾ, ಅವರು ಕೂಡ ದಿವಸ ಒಂದೊಂದು ಪದ ಹೇಳ್ಕೊಟ್ರೆ ಸಾಕು, ಅವರು ಕೂಡ ಕನ್ನಡ ಕಲ್ತ್ಕೊಂಡ್ಬಿಡ್ತಾರೆ. ನಾವೇನು ಮಾಡ್ತೀವಿ, ಅವ್ರ ಭಾಷೆಗೆ ಅಡ್ಜಸ್ಟ್ ಆಗ್ಬಿಟ್ಟು ಅವ್ರ ಭಾಷೆನೇ ಮಾತಾಡ್ತೀವಿ. ಸೊ ನಾವು ಕನ್ನಡ ಮಾತಾಡಿದ್ರೆ ಅವ್ರಿಗೆ ಅವಾಗ ಕನ್ನಡ ಅರ್ಥ ಆಗುತ್ತೆ. ನಾವು ಮಾತಾಡಿದ್ರೆ ನಾವು ಅವ್ರಿಗೆ ಅರ್ಥ ಆಗೋದು, ಅವ್ರು ಕಲಿಯೋದು, ಅವ್ರ ಭಾಷೆನೇ ಮಾತಾಡ್ತೀವಿ. ಅದು ನಾವು ಮಾಡೋದು ದೊಡ್ಡ ತಪ್ಪು. 1-2 ಪದ ಗೈಸ್, 1-2 ಪದ, 3 ಪದ ಅವ್ರಿಗೆ ದಿವಸ ಕನ್ನಡ ಹೇಳ್ಕೊಡ್ದು ಅವ್ರು ನೀಟಾಗಿ ಕಲ್ತ್ಕೊಂಡ್ಬಿಡ್ತಾರೆ ಕನ್ನಡ. ಎಲ್ಲ ಮನೆಗಳಲ್ಲೂ ಮೇಲ್ಗಡೆ ಒಣಗಾಕಿದ್ರೆ ನಮ್ಮ ಮನೆ ಕೆಳಗಡೆ ಒಣಗಾಕೋದು ಗೈಸ್. ಯಾಕಂದರೆ ಚಿಕ್ಕ ಬಟ್ಟೆಗಳಲ್ಲ ಆರೋಗ್ಬಿಡುತ್ತೆ ಅಂತ ಕೆಳಗಡೆ ಹಾಕಿದ್ದಾರೆ ಅಷ್ಟೇ. ಸೊ ಗೈಸ್, ಈಗ ಮದರ್ ಇಂಡಿಯಾ ಲಂಚ್ಗೆ ಪ್ರಿಪೇರ್ ಮಾಡುತ್ತಾರೆ ನಮ್ಮ ಅಕ್ಕನಿಗೆ. ಸೊ ಮದರ್ ಇಂಡಿಯಾ ಏನು ಮಾಡ್ತೀಯ ಲಂಚ್ಗೆ? ಅವಳಿಗೆ ಮೊದಲನೇದಾಗಿ ನಾನು ಅನ್ನಕ್ಕಿಟ್ಟಿದ್ದೀನಿ ಬೇಳೆ ಸಾರು ಮಾಡೋಣ ಅಂತೇಳಿ. ಅವಳಿಗೆ ಬೇಳೆ ಕಟ್ಟು. ಓಕೆ. ಅನ್ನ ಅಂದರೆ ನಾನು ಸೋನಾ ಮಸೂರಿ ಅಕ್ಕಿ ಕೊಡಲ್ಲ ಅವಳಿಗೆ, ಇವಾಗ ಡಿಪೋ ಅಕ್ಕಿ. ಓಕೆ. ಅದು ಮೆತ್ತಗೆ ಮಾಡ್ಕೊಡ್ಬೇಕು. ಇದು ಗಟ್ಟಿ ಅಗಲಗಳಾಗುತ್ತಲ್ವಾ, ಅದಕ್ಕೋಸ್ಕರ ಮೆತ್ತಗಿದ್ರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ. ಅಗಿಬಾರ್ದು, ಏನು ಅಗದು ತಿನ್ನೋಂಥ ಪದಾರ್ಥಗಳು ಏನು ಕೊಡಬಾರ್ದು. ಇವಾಗ ಅವ್ರು ಎಷ್ಟು ಅಗದು ತಿಂತಾರೋ ಅಷ್ಟು ಮಗುನ ಮೇಲೆ ಪ್ರಭಾವ ಬೀರುತ್ತೆ. ಗಟ್ಟಿ ಪದಾರ್ಥ ಏನು ಕೊಡಲ್ಲ. ಹಂಗಾಗಿ ಡಿಪೋ ಅಕ್ಕಿ ಅವಳಿಗೆ ಸ್ಪೆಷಲ್ ಆಗಿ ಅವಳಿಗೆ ಹಾಕೋದು. ಮತ್ತೆ ಬೇಳೆ, ಒಂದು ಸ್ವಲ್ಪ ಬೇಳೆನ ಹಾಕೊಂಡಿದ್ದೀನಿ. ಒಂದು 5-6 ಇಲ್ಕು ಬೆಳ್ಳುಳ್ಳಿ ಹೆಸರು, ಈ ಥರ ಒಂದು ಟೊಮೆಟೊ ಹಣ್ಣು. ಅಂದರೆ ಇವತ್ತು ಪಾಪು ಹೊಟ್ಟೆಗೆ ಹರಳೆಣ್ಣೆ ಹಾಕಿದ್ದೀವಿ, ಅದಕ್ಕೋಸ್ಕರ ಹುಣಸೆ ಹಣ್ಣು ಹಾಕಲ್ಲ, ಅದಕ್ಕೆ ಟೊಮೆಟೊ ಹಣ್ಣು ಹಾಕೊಂಡಿದ್ದೀನಿ. 2 ಒಣಮೆಣ್ಸಿನ್ಕಾಯಿ. ಇದಿಷ್ಟು ಒಂದು 2-3 ವಿಷಲ್ ತೆಗೆಸ್ಬಿಟ್ಟು ಇದನ್ನು ಬಸ್ಕೊಂಡು ಅದನ್ನು ತೋರಿಸ್ತೀನಿ ಆಮೇಲೆ ಊಟನ. ಅನ್ನ ಮಾಡ್ಕೊಂಡು ಸಾರು ರೆಡಿ ಮಾಡಿ. ಅನ್ನ ತೋರಿಸೋ ಯಾವ ಅಕ್ಕಿ ಮಾಡಿದ? ರೇಷನ್ ಅಕ್ಕಿ ನೋಡಿ ಸುಮಾರು ದಿವಸ ಒಳಗಾಗ್ಬಿಟ್ಟಿದೆ ಗೈಸ್. ಇದು ಅನ್ನ ಆಗಿರುತ್ತೆ ಇನ್ನೂ ಆಗಿಲ್ಲ. ಇದೆ ಇವಾಗ ಇದು ಕೂಗ್ಸ್ತ್ಯಾ? ಅದನ್ನು ಕೂಗ್ಸ್ತ್ಯಾ? ಅಷ್ಟೇ ಕೂಗಿಸ್ತೀನಿ. ಸರಿ ಆಯ್ತು, 2 ಕೂಗ್ಸು ಮನೆಗೆ ಶೇರ್ ಮಾಡ್ತೀವಿ, ತೋರಿಸಿ ಅಂತ. ಪುಟ್ಟಂಗೆ ಜ್ವರ ಬಂದ್ಬಿಟ್ಟು ಹಾಕೋಣ, ಇದ್ದಕ್ಕಿದ್ದಂಗೆ ಜ್ವರ ಬಂದ್ಬಿಟ್ಟು ಪಾಪ ಮಲ್ಕೊಂಬಿಟ್ಟ. ಫೋನ್ ಕೈಯಲ್ಲಿ ಕೊಟ್ಬಿಟ್ಟು ನೀವೇ ಮಾಡ್ರಿ ಅಂದ್ಬಿಟ್ಟು ಮಲ್ಕೊಂಬಿಟ್ಟವನಿ. ಈಗ ನೀನು ಊಟ ರೆಡಿ ಆಯಿತು. ಬೇಳೆ ಬೇಯಿಸ್ಕೊಂಡು ಮಾಡ್ತಿದ್ರಿ ಬೆಳಗ್ಗೆಯಿಂದ, ಎಲ್ಲಿ ಸ್ಟಾಪ್ ಮಾಡಿದ್ರಿ ಏನೂ ಗೊತ್ತಿಲ್ಲ. ಏನಿಲ್ಲ, ಅಡುಗೆ ಮಾಡೋಕ್ಕೆ ಶುರು ಮಾಡಿದ್ವಲ್ವಾ, ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಕುಕ್ಕರ್ ಇಟ್ಟಿದ್ದೆ, ಅಲ್ಲಿಗೆ ಸ್ಟಾಪ್ ಮಾಡ್ದೆ. ಅದಾದಮೇಲೆ ಸಿಗ್ತೀನಿ ಅಂತ. ಈಗ ನಿನಗೆ ನಾನು ಅನ್ನ ಮಾಡಿಕೊಂಡೆ, ಬೇಳೆ ಬೇಯಿಸ್ಕೊಂಡಿದ್ದೀನಿ. ಆ ಬೇಳೆ ಬೇಯಿಸೋವಾಗೆ ಟೊಮೆಟೊ, ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೆ. ಇವಾಗ ಅದನ್ನು ತಕ್ಕೊಂಡು ಈ ಥರ ಎಲ್ಲನೂ ಕಲ್ಸ್ಕೊತಾ ಇದ್ದೀನಿ. ನನಗೂ ಹುಷಾರಿಲ್ಲ ಕಣವ, ಕೋಲ್ಡ್ ಆಗ್ಬಿಟ್ಟೈತೆ, ಜ್ವರ ಬಂದೈತೆ. ಅದಕ್ಕೆ ರಸ ಮಾಡ್ಕೊಡ್ತೀನಿ, ಬಿಸಿ ಬಿಸಿ ರಸನ ತಿನ್ನು. ಅವನಿಗೂ ಮೆಣಸಿನ ರಸ 2 ದಿವಸದಿಂದ ನನಗೆ ಹುಷಾರಿರ್ಲಿಲ್ಲ, ಇವಾಗ ಅವನಿಗೆ ಹುಷಾರಿಲ್ಲ. ಅವನು ಆಚೆ ತಿರುಗಾಡ್ತಾನಲ್ಲ, ಥಂಡಿ ಗಾಳಿಗೆ ಹುಷಾರು ತಪ್ಪಿದ್ದಾನೆ. ಸೊ ನಿನ್ನ ಫುಡ್ ರೆಡಿ ಆಯಿತು. ಇದಕ್ಕೆ ಇನ್ನೊಂದು 2 ಐಟಮ್ ಹಾಕಬೇಕು. ಐಟಮ ಏನಂತ ಜೋಡಿಸ್ತಿರೋ ನಾನು ತೋರಿಸ್ಕೊಬತ್ತೀನಿ. ನೆನ್ನೆ ನೈಟಿಂದ ಹುಷಾರಿಲ್ಲ ಅವನಿಗೆ, ಫುಲ್ ಜ್ವರ, ಶೀತ, ಕೆಮ್ಮು. ಏನಾಗ್ತಿದ್ಯಾ? ಇದು ಜೀರಿಗೆ ಮತ್ತು ಮೆಣಸು ಹುಟ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಜೀರಿಗೆ, ಮೆಣಸು ಮತ್ತು ಸ್ವಲ್ಪ ಮೆಂತ್ಯ, ಅದೆರಡನ್ನು 3 ಸೇರಿಸಿ ಪುಡಿ ಮಾಡಿ ಇಟ್ಟಿದ್ದೀನಿ. ನಿನಗೆ ಜಾಸ್ತಿ ಇದನ್ನೇ ಬಳಸೋದು ಇವಾಗ. ಬಾಣಂತಿರಿಗೆ ಜಾಸ್ತಿ ಜೀರಿಗೆ, ಮೆಣಸು, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ ಇದಿಷ್ಟೇ ಬಳಸೋದು.
ರುಚಿ ರುಚಿ ತಿನ್ಬಿಟ್ರೆ ಏನಾಯ್ತದೆ? ರುಚಿ ತಿಂದ್ಬಿಟ್ರೆ ಬಾಯಿ ರುಚಿಯಾಗಿರ್ತೈತೆ. ಅಟ್ಲೀಸ್ಟ್ ಸಾಂಬಾರಾದ್ರೂ ರುಚಿಯಾಗಿರ್ಬೇಕಲ್ಲ. ತರಕಾರಿ ಸಾಂಬಾರು ಕೊಡ್ತೀನಿ ತಾನೆ, ಅಂದರೆ ಅದ್ರಲ್ಲಿ ಉಪ್ಪು ಖಾರ ಕಮ್ಮಿ ಇರಬೇಕು, ಹುಳಿ ಜಾಸ್ತಿ ಇರಬಾರ್ದು, ಖಾರ ಜಾಸ್ತಿ ಇರಬಾರ್ದು, ಈ ಥರ ಇರುತ್ತಲ್ವಾ. ಸೊ ಎಲ್ಲರೂ ಒಂದೇ ಥರ ತಿನ್ನೋಕ್ಕಾಗಲ್ಲ, ಅದಕ್ಕೋಸ್ಕರ ಒಬ್ಬರಿಗಿಂತ ಸಪ್ರೇಟಾಗಿ ಸ್ವಲ್ಪ ಮಾಡೋದು. ನೋಡಿಲ್ಲ, ಇವಾಗ ನಿಂದು ಸಾಂಬಾರು ರೆಡಿ. ಅಷ್ಟೇನಾ? ಹಂಚ್ಕೊಳಕ್ಕೆ ಏನಿಲ್ವ ಅದಕ್ಕೆ? ಹಂಚ್ಕೊಳ್ಳೋಕ್ಕೂ ಇಲ್ಲ, ನಂಚ್ಕೊಳ್ಳೋಕ್ಕೂ ಇಲ್ಲ, ಬಿಟ್ಬಿಡ್ಬೇಕು. ಹಂಚ್ಕೊಳ್ಳೋದು ಏನೂ ಇಲ್ಲ. ಇನ್ನು ಎಷ್ಟು ತಿಂಗಳು ಈ ಥರ ಇರಬೇಕು? 3 ತಿಂಗಳ ಗಂಟ ಕರೆಕ್ಟಾಗಿ ಬಾಯಿ ಕೈ ಕಟ್ಕೊಂಡಿದ್ರೆ ನಂತರ ಇರ್ತೀಯ ಕರೆಕ್ಟಾಗಿ. ಇಲ್ಲ ಬಾಯಿ ರುಚಿನೇ ಬೇಕು ಅಂದರೆ ಬಾಯಿ ರುಚಿ ತಿನ್ಬೋದು, ಆಮೇಲೆ ಮಗು ಅನ್ಭವಿಸುತ್ತೆ. ಈಗ 3 ತಿಂಗಳು ಆಮೇಲೆ ತಿನ್ಬೋದಾ? ಸ್ವಲ್ಪ ತಿನ್ಬೋದು ಅಂತ ಫ್ರೀಡಮ್ ಏನು ಅಷ್ಟೊಂದು ಇಲ್ಲ, ಸ್ವಲ್ಪ ಇವಾಗ ಸ್ವಲ್ಪ ಅಂತ. ಇವಾಗ ತಿಂತಿರೋದಕ್ಕಿಂತ ಸ್ವಲ್ಪ, ಇನ್ನೊಂದು ಸ್ವಲ್ಪ ಮೇಲೆ ಹಾಲು ಕುಡಿಯೋ ತನಕ ಮಗು ಹಂಗೆ, ಆಮೇಲೆ ತನಕನೂ ಸ್ವಲ್ಪ ಕಂಟ್ರೋಲ್ ಆಗಿದ್ದಷ್ಟು ಅವ್ನಿಗೆ ಒಳ್ಳೇದು. ಇವತ್ತು ನೀನು ಬಾಯಿ ರುಚಿ ನೋಡಬೇಡ, ಮುಂದೊಂದು ನೋಡು. ಸ್ಕಾರ್ಫು, ಸ್ವೆಟ್ರು, ಸಾಕ್ಸು, ಚಪ್ಪಲಿ ಎಲ್ಲ ಹಾಕೊಂಡಿದ್ದೀನಿ. ಕೋಲ್ಡ್ ಆಗಿದೆ. ಹತ್ತಿ ಸಮೇತ ಎಲ್ಲಾನು ಹಾಕೊಂಡಿದ್ರು. ಕೋಲ್ಡು, ಜ್ವರ 2 ದಿವಸದಿಂದ. ಇದು ನಂದು ಬೇಬಿ ಅವನಿಗೆ ಬಂದಿರ್ಬೇಕು ಇವಾಗ. ತಿಂತಾನೆ, ವಾತಾವರಣ ಅವ್ನು ಬೇರೆ ಜಾಸ್ತಿ ಕಿಟಕಿ ತಕೊಂಡ್ ಮಲ್ಕೊಂಡ್ಬಿಡ್ತಾನೆ. ಫ್ಯಾನ್ ಹಾಕೊಂಡು ಮಲ್ಕೊಂತಾನೆ ಕಿಟಕಿ ತಕ್ಕ. ಅದಕ್ಕೆ ಕೋಲ್ಡ್ ಆಗಿದೆ. ನಂಗೂ ಇವಾಗ ಜ್ವರ ಹೋಗಿದೆ, ಬಟ್ ಶೀತ ಹಂಗೆ ಇದ್ದೆ. ಶೀತ, ತಲೆನೋವು, ಆದಷ್ಟು ಬೇಗ ಹೋಗ್ಲಿ ಅದು. ನಾನು ಯಾವತ್ತಾದ್ರೂ ಹುಷಾರಿಲ್ಲ ಅಂತ ಮಲ್ಗಂದು ನೀನು ನೋಡಿದ್ಯಾ? ಇಲ್ಲ, ಅಪರೂಪ. ಅಂದ್ರೆ ಎಷ್ಟು ವರ್ಷಕ್ಕೊಂದ್ಸಲಿ ನೋಡಿದ್ಯಾ? ನಾನು ಲಾಸ್ಟ್ ನೋಡಿದ್ದೆ ಕುಶಾರಿ ಪ್ರೆಗ್ನೆಂಟ್ ಅಂತ ಅನ್ಸುತ್ತೆ, ಮೇ ಬಿ. ಹುಷಾರಿಲ್ಲ ಅಂತ ಹೇಳಿದಕ್ಕೆ ಅಲ್ಲಿಂದ ಬಂದಿದ್ದೆ ಒಂದ್ಸರಿ, ಅದಷ್ಟೇ. ಅದು ಬಿಟ್ಟರೆ ನಾನು ನೋಡಿಲ್ಲ ಜಾಸ್ತಿ ಅಲ್ವಾ. ಅದಕ್ಕೆ ನನ್ನ ಟಿಪ್ಸ್ ತಗೊಂಡು ಇವಾಗಲೇ ಎಷ್ಟು ಹುಷಾರಿಲ್ಲ ಗೊತ್ತಾ? ಯಪ್ಪ ದೇವ್ರೆ. ಸ್ಟ್ರಾಂಗ್ ಆಗಿರ್ಬೇಕು ಅದಕ್ಕೆ ಯಾವಾಗ್ಲೂ. ಇರೋದ ಮನೆ ಮದ್ದು ಒಳ್ಳೇದು. ಆಮೇಲೆ ಇದು ಸ್ವಲ್ಪ ದಿವಸ ಅಷ್ಟೇ, ಆಮೇಲೆ ಎಲ್ಲ ಮಾಡ್ಬೇಕಲ್ಲ ಮಕ್ಳಿಗೆ. ಅದಕ್ಕೆ ಇವಾಗ ಸ್ಟ್ರಾಂಗ್ ಆಗಿರ್ಬೇಕು. ಇವಾಗ ನೀನು ಗಟ್ಟಿ ಮುಟ್ಟಿಯಾಗಿ ಸ್ಟ್ರಾಂಗ್ ಆಗಿದ್ರೆ ಅವಾಗ ನಿನ್ ಮಕ್ಳಿಗೆ ಮಾಡೋಕೆ ಚೆನ್ನಾಗಿರುತ್ತೆ. ಮಾಡಲ್ಲ ಅಲ್ವಾ? ಕಲಿತೀನಿ ನೋಡಿ ನೀನು. ಹೆಂಗ ಅನಿಸ್ತಿದೆ ಬಾಣಂತನ? ಚೆನ್ನಾಗಿ ಆಗ್ತೈತೆ, ಇನ್ನು ಚೆನ್ನಾಗಾಗ್ಲಿ, ಸ್ವಲ್ಪ ಸ್ಟ್ರಾಂಗ್ ಆಗ್ತೀನಿ. ಪಾಪ ಹೆಂಗ್ ನೋಡ್ಕೊಂತಾನೆ? ಪಾಪ ನೀನ್ ಹೆಂಗ್ ನೋಡ್ಕೊಂತೀಯ? ನಾನ್ ಪಾಪ ನೋಡ್ಕೊಂತಾನೆ ಇಲ್ಲ, ನಮ್ಮ ಅಜ್ಜಿನೇ ಜಾಸ್ತಿ ನೋಡ್ಕೊಳ್ಳೋದು. ಕುಡ್ಸಕ್ಕಷ್ಟೇ ನಾನು ತಗೊಳ್ಳೋದು, ಅದು ಬಿಟ್ಟರೆ ನಾನು ಮೆತ್ಕೊಳ್ಳೋದು ಇಲ್ಲ, ಜಾಸ್ತಿ ನೋಡೋದು ಇಲ್ಲ, ಮುಟ್ಟೋದು ಇಲ್ಲ. ಜಾಸ್ತಿ ನಮ್ಮ ಅಜ್ಜಿನೇ ಅವನ್ನ ನೋಡ್ಕೊಳ್ಳೋದು, ಅವ್ನಿಗೆ ಎಲ್ಲ ಇದು ಮಾಡೋದು ಎಲ್ಲ ನಮ್ಮ ಅಜ್ಜಿನೇ. ನೆಕ್ಸ್ಟ್ ವರ್ಷ ಅವಳಿಗೆ ಬರೀ ಸ್ಕೂಲ್ ಸ್ಟಾರ್ಟು, ನೋಡ್ಬೇಕು. ಇನ್ನು ಅದೊಂಥರ ಇನ್ನೂ ಹೊಸ ಲೈಫ್ ಸ್ಟಾರ್ಟ್ ಆಗುತ್ತೆ ಅವಾಗ ನನಗೂ ಕೂಡ. ಎದ್ದವಳಿಗೆ ಬೇಗ ರೆಡಿ ಮಾಡಬೇಕು, ಟಿಫನ್ ಬಾಕ್ಸ್ ರೆಡಿ ಮಾಡಬೇಕು. ಅಂದರೆ ಇಷ್ಟು ಬೇಗ ಟಿಫನ್ ಬಾಕ್ಸ್ ಎಲ್ಲ ಇರೋದಿಲ್ಲ ಅನ್ಸುತ್ತೆ, ಯಾಕಂದರೆ ಸ್ವಲ್ಪ ಸ್ನ್ಯಾಕ್ಸ್ ಟೈಪ್ ಏನಾದ್ರು ಅಷ್ಟೇ. ಗುಣವನ್ನು ಯಾವಾಗ ತೋರಿಸೋದು? ಮನೆಯವ್ರ ಪರ್ಮಿಷನ್ ಬೇಕು ಫಸ್ಟ್. ಇಲ್ಲ ಎಲ್ಲ ಮನೆಯವ್ರ ಪರ್ಮಿಷನ್ ಎಲ್ಲ ಬೇಕಲ್ಲ. ಕಮೆಂಟ್ ಅಲ್ಲಿ ನಮ್ಗೂ ಜಾಸ್ತಿ ನಮ್ಮಿಂದಾನೆ ತೋರಿಸಿ ಅಂತ ಬೈತಿದ್ದೀರಾ ಎಷ್ಟೊಂದು ಜನ ಕೂಡ. ಅವ್ರು ತೋರ್ಸಿದ್ರು, ಇವ್ರು ತೋರ್ಸಿದ್ರು, ನೀವ್ಯಾಕೆ ತೋರಿಸ್ತಿಲ್ಲ, ನಿಮ್ದೇನು ದೊಡ್ಡದ ಅಂತ. ಅದೇ ಅವ್ನು ಹೇಳ್ದಂಗೆನೆ ಅವ್ನ ಮಗ ಆಗಿದ್ರೆ ಅವ್ನು ತೋರಿಸ್ಬಿಡ್ತಿದ್ದೇನೋ. ಬಟ್ ನಾನು ನಮ್ಮ ಮನೆಯವ್ರ ಪರ್ಮಿಷನ್ ಎಲ್ಲಾರ್ದು ಕೇಳಬೇಕು. ಯಾರೂ ಒಪ್ತಿಲ್ಲ ಇವಾಗ ತೋರ್ಸೋಕ್ಕೆ, ಲೈಕ್ ದೃಷ್ಟಿ ಆಗುತ್ತೆ ಅಂತ. ಒಂದು ಸ್ವಲ್ಪ ದಿವಸ ಹೋಗ್ಲಿ, ಒಂದು 3-4 ಮಂತ್ಸ್ ಆದಮೇಲೆ ತೋರಿಸ್ತೀವಿ. ಮೆಣಸಿನ ರಸ ಅನ್ನ ತಿಂದ್ಬಿಟ್ಟು ಒಂದು ಮಾತ್ರೆ ಕೊಟ್ಬಿಡು, ನುಂಗ್ಬಿಟ್ಟು ಮಲ್ಕೊಳ್ಳಿ ಅವನು. ತಗೋಬಾ. ಜ್ವರ ಬಂದಿದೆ ಹಂಗೆಲ್ಲ ಹೇಳ್ಬಾರ್ದು. ಜ್ವರ ಬಂದಿದೆ ಪುಟ್ಟಾಗೆ. ಕೈಲಿ ಕೊಡು, ಕೈಲಿ ಕೊಡು, ಇಟ್ಕೊಂತ ಕೊಡು. ಹೇಳು. ಜ್ವರ ಬಂದಿದೆ ಪುಟ್ಟಾಗೆ. ಇಷ್ಟ ಅಂತೆ. ಊಟ ಆಯ್ತಾ ನಿಂದು? ಹತ್ತು ಅನ್ನ ತಂಗಡು ಬಾ. ಯಾರಿಗೆ? ಮಾಮ ಅನ್ನು. ಮಾಮಂಗು ಜ್ವರ ಬಂದವಲ್ಲ, ಬಿಸಿ ಬಿಸಿ ಅನ್ನ ರಸ ಮಾಡಿದ್ದೀನಿ, ಊಟ ಕೊಡೋಣ ಅವನಿಗೆ. ಓಕೆ ನಡಿ. ಎಬ್ಸು ಪುಟ್ಟನ್ನ, ಮಲ್ಗವನೆ. ಎಬ್ಸು, ಕೂಗು ಪುಟ್ಟ ಎಬ್ಸಿ, ಹಿಂಗೆ ಮೇಲತ್ತು, ಅದೆಲ್ಲ ಎಬ್ಸು.
ಊಟ ಬಾಯ್ಲಿ ಹೇಳು. ಊಟ ಮಾಡು. ಮೇಕು ಚಡಿ ಆಡ. ಯಾ. ಕೊಡು ಮಾತಾಡ್ಲಿ ಕೊಡು. ತಲೆ ತಿರುಗ್ತಾ ಇತ್ತು ನನಗೆ ವಿ ದೊರ ಮೂಲಗಳು ಯಾಕೆ ಗೊತ್ತಿಲ್ಲ. ಸೊ ಬಿಸಿ ಬಿಸಿ ರಸ ಅನ್ನ ತಿನ್ಸ್ಬಿಡ ಮನೆಯೇನ ಅಲ್ಲ, ಅದು ತಾಯಿ ಕೈಲಿ ತಿಂದರೆ ಎಲ್ಲ ಕಾಯಿಲೆ ಹೊರಟೋಗ್ಬಿಡುತ್ತೆ ಅಂತ ಕೇಳಿದ್ದೀನಿ. ನೋಡೋಣ. ಇವತ್ತು ನೋಡಿ ನಾವಿಬ್ಬರೇ ಬ್ಲಾಗ್ ಮಾಡಿದ್ದೀವಿ. ನಾನೇ ಹೇಳ್ದೆ ಚೈತ್ರನಿಗೆ ನನ್ನ ಕೈಲಿ ಆಗ್ತಿಲ್ಲ, ಅದೊಂದು ಸ್ವಲ್ಪ ಕಂಟಿನ್ಯೂ ಮಾಡ್ಬಿಡು ಅಂತ. ತಿನ್ಸ ಮನೆಯೇನ ಗೈಸ್ ಹಂಗೆ ಕುತ್ಕೊಳ್ಳೋಕೆ ಶಕ್ತಿ ಇಲ್ಲ ಗೈಸ್, ಫುಲ್ ತಲೆ ತಿರುಗ್ತಾ ಇದೆ. ಯಾಕೆ ಅಂತ ಗೊತ್ತಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಏನಾಯ್ತು ನನಗೆ? ಜ್ವರ ಬಂದಿದೆ. ಔಷಧಿ ಬೇಕಾ? ಔಷಧಿ ಕೊಡು. ರುಚಿ ಗೊತ್ತಾಯ್ತಾ ಇಲ್ಲ. ಎಷ್ಟು ಗೊತ್ತಾಗ್ತಿಲ್ಲ ನಂಗೇನು, ಬರೀ ಅನ್ನ ತಿಂದಂಗೆ ಆಯ್ತು ನನಗೆ. ತಿನ್ ಬಿಸಿ ಬಿಸಿ ತಿನ್ಬಿಟ್ಟು ಒಂದು ಮಾತ್ರೆ ನುಂಗ್ಬಿಟ್ಟು ಮಲಗ್ಬಿಡು. ಉಪ್ಪಿಲ್ಲ, ಉಪ್ಪಿನ ಇಲ್ವಾ? ಉಪ್ಪು ಹಾಕಿದ್ದೀನಿ, ನಿಂಗೆ ರುಚಿ ಸಿಗ್ತಿಲ್ಲ. ಗಂಟ್ಲು ನುಂಗಕ್ಕೆ ಆಗ್ತಾ ಕಣಮ್ಮ. ಬಿಸಿ ಬಿಸಿ ತಿನ್ನಿ, ಏನಾಗಲ್ಲ ಇದು. ಖಾರ ಆಗೈತೆ ಅನ್ನಕ್ಕೆ ಮೆಣಸಿನ್ಕಾಯಿ. ಅಲ್ಲ, ನಂಗೆ ಏನು ರುಚಿ ಸಿಗ್ತಿಲ್ಲ ಕುಶನಿ, ಬಾಯಲ್ಲಿ ಊಟ ರುಚಿ ಸಿಗ್ತಿಲ್ಲ. ಹೌದು. ಮೈಕ್ ಬೇಕು ಮೈಕ್ ಅವಳೆ ಮಾತಾಡೆ. ಚಾನಲ್ಲು ಮಾತಾಡ್ಬೇಕು, ಯಾಕೆ ಮಾತಾಡ್ತಿದ್ದ? ಹಲೋ ಹಲೋ ಹಲೋ. ಬೇರೆ ಮಾತಾಡು, ಹಾಡೇಳು. ಅಲ್ಲಿರ್ಲಿ ಮಾತಾಡು. ಹ್ಞೂ ಹಲೋ 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 ಹಲೋ. ಗೈಸ್ ಒಂದು ದಿವಸ ಪೂರ್ತಿ ಮೈಕ್ ಹಾಕ್ಬಿಟ್ಬಿಡು. ಕುಶಾಲಿ ಮೈಕ್ ಹಾಕ್ಬಿಡ್ತೀನಿ, ನೋಡೋಣ ಏನು ಮಾಡ್ಕೊಂಡು ನೋಡೋ ಅಂತ. ಓಕೆನಾ? ಸೊ ಗೈಸ್ ಈಗ ಜಸ್ಟ್ ಊಟ ಆಯಿತು, ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ ಜ್ವರದ್ದು. ಸೊ ಈಗ ಮಲ್ಕೋತೀನಿ. ಲೆಟ್ಸ್ ಸಿ, ನಾನು ಮಲ್ಕೊಂಡು ಎದ್ದಾದ್ಮೇಲೆ ಐ ಕ್ಯಾನ್ ಡೂ ವ್ಲಾಗ್ ಆರ್ ನಾಟ್ ಅಂತ. ಗುಡ್ ನೈಟ್. ಸೊ ಗೈಸ್ ಇವಾಗ ಜಸ್ಟ್ ಎದ್ದೆ. ಇವಾಗ ಸ್ವಲ್ಪ ಬೆಟ್ರ್ ಫೀಲ್ ಆಗ್ತಿದ್ದೀನಿ. ಅಮ್ಮನ ಕೈ ಊಟ ತಿಂದು ಒಂದು ಮಾತ್ರ ನುಂಗು ಮಲ್ಕೊಂಡಿದ್ದಷ್ಟೇ, ಎಲ್ಲ ಕಿತ್ತು ಬಿಸಾಕ್ಬಿಡ್ತು ಜ್ವರ ಗಿರ ಎಲ್ಲ. ನಮ್ಮ ಮನೆ ಕೀಸ್ ಹೊಡೆದು ನೋಡಿದೆ, ಯಾವ ಥರ ಇದೆ ಪೈಪು ಊದ್ಕೊಂಡ್ಬಿಟ್ಟಿದೆ ಗೈಸ್. ಅದಕ್ಕೆ ನೀವು ಚೇಂಜ್ ಮಾಡೋದಕ್ಕೆ ನಮ್ಮ ಬೈನ್ ಕರೆದಿದೆ. ಯಾವುದೋ ಲೋಕಲ್ ಪೈಪ್ ಹಾಕ್ಬಿಡ್ಯಾರಂತೆ. ಇವಾಗ ಅವ್ರು ಚೇಂಜ್ ಮಾಡಿದ್ರು ನೋಡಿ, ಇಂಥ ಪೈಪ್ ಹಾಕ್ಬೇಕು ಗೈಸ್. ಯಾವುದೋ ರಬ್ಬರ್ ಪೈಪ್ ಹಾಕ್ಬಿಟ್ಟು ಎಲ್ಲ ಊದ್ಕೊಂಡ್ಬಿಟ್ಟಿತ್ತು. ಸೊ ಗೈಸ್ ಈಗ ಜಸ್ಟು ಸ್ನಾನ ಮುಗಿಸ್ಕೊಂಡು ಬಂದೆ. ಹೆಂಗೆ ಗೊತ್ತಾ, ಸ್ನಾನ ಮಾಡಬೇಕಾದ್ರೆ ಈ ಬಿಸಿನೀರು ಮತ್ತು ತಣ್ಣೀರು ಇರುತ್ತಲ್ಲಮ್ಮ, ತಣ್ಣೀರು ಸ್ವಲ್ಪ ತಣ್ಣೀರು ಕೊಟ್ಟರೆ ಫುಲ್ ತಣ್ಣಗೆ ಆಗ್ಬಿಡುತ್ತೆ, ಚೂರು ಬಿಸಿನೀರು ಕೊಟ್ಟರೆ ಫುಲ್ ಬಿಸಿನೀರು ಆಗ್ಬಿಡುತ್ತೆ. ಆ ಜಸ್ಟ್ ಪಕ್ಕ ಸ್ನಾನ ಮಾಡ್ಕೊಂಡು ಬರೋಷ್ಟರಲ್ಲಿ ಅರ್ಧ ಗಂಟೆ ಅಲ್ಲೇ ಟೈಮ್ ವೇಸ್ಟ್ ಆತ್ಕೊಳಮ್ಮ. ಅದು ಇದರಲ್ಲಿ ಶವರಲ್ಲಿ. ಏನು ಮಾಡ್ತೀರಾ ಕುಶಾನಿಗೆ? ಬುದ್ಧಿ ಇಲ್ಲ. ಸೊ ಗೈಸ್ ಅಕಸ್ಮಾತ್ ನಿಮಗೂ ಆ ಥರ ಸ್ನಾನ ಮಾಡಬೇಕಾದ್ರೆ ಆ ಥರ ಪ್ರಾಬ್ಲಮ್ ಆದರೆ ಎಸ್ ಅಂತ ಕಮೆಂಟ್ ಹಾಕಿ. ಸುಮಾರು ಜನಕ್ಕೆ ಆ ಥರ ಆಗುತ್ತೆ. ಸೊ ನಿಮ್ಗೂ ಆ ಥರ ಆದರೆ ಹಂಗೆ ಮಾಡಿ ಕಮೆಂಟ್ ಮಾಡಿ ಎಸ್ ಅಂತ. ನಾನು ತಣ್ಣೀರೇ ಮಾಡೋದು. ನೀನು ತಣ್ಣೀರು ಮಾಡೋದು? ಹೌದು. ಓಹ್ ಏನು ಕ್ವಶನ್, ಶಿಸ್ತಾಗಿ ಕುತ್ಕೊಂಡು ಊಟ ಮಾಡ್ತಿದ್ಯಾ? ಖಾರ ಆಗ್ತಿದ್ಯಾ? ನೋಡ್ಬಿಟ್ರೆ ಅವಳು ಸ್ಟಾರ್ಟ್ ಆಗ್ಬಿಡ್ತದೆ. ಖಾರ ಆಗ್ತಿದ್ಯಾ? ಬೇಗ ಊಟ ಬೇಕು, ಬ್ಯಾಟಿಂಗ್ ಆಡೋಣ, ಬ್ಯಾಟಿಂಗು. ಹಾಂ ಏನಮ್ಮ? ಓಹ್ ಗೈಸ್, ನಮ್ಮ ಅಮ್ಮ ತಿನ್ಸಿರೋದೇ ಬೇಳೆ ಸಾರು ಅನ್ನ. ಇದ್ರಲ್ಲಿ ನೋಡಿದ್ರೆ ಬರೀ ಅನ್ನನೇ ಐತೆ, ಖಾರ ಒಂಚೂರು ಇಲ್ಲ ಇದರಲ್ಲಿ. ಇವಳು ಖಾರ ಬೇರೆ ಆಗ್ತಿದೆ ಅಂತೆ. ಗೈಸ್ ನಮ್ಮ ಅಜ್ಜಿ ಏನೋ ಗಿಫ್ಟ್ ತಂದಿದ್ದಾರೆ ಗುಣವ್ಗೆ. ಸೊ ಅದನ್ನ ತೋರಿಸ್ತೀರಿ ಏನು ತಂದಿದ್ದಾರೆ ಅಂತ. ಹಾಂ ನೋಡಿ ಗೈಸ್, ಪಾಪ ಕುಶನಿಗೆ ಊಟ ಇಷ್ಟ ಇಲ್ಲ ಗೈಸ್ ಕುಶನಿಗೆ ಪಾಪ. ಅಯ್ಯೋ ಎಷ್ಟು ಬಿಹೈಂಡ್ ದ ಸೀನ್ ನೋಡ್ಬೇಕು, ಬಿಹೈಂಡ್ ದ ಸೀನ್ ನೋಡ್ಬೇಕು ಅವಳು. ಗೈಸ್ ಬೇಕಾದ್ರೆ ನಿಮ್ಗೆ CCTV ಒಂದು ಫುಟೇಜ್ ಹಾಕಿ ತೋರಿಸ್ತೀನಿ ನೋಡಿ. ಸುಮ್ಮನೆ ಊಟ ಮಾಡ್ತಿದ್ಲು, ನಮ್ಮ ಬಂದಿ ಅಷ್ಟು ನಾಟಕ ಮಾಡ್ತಾವಳೆ. ಯಾವಾಗ ತಟ್ಟೆ ಮುಂದೆ ಕೂತ್ಕೊಂಡು ಬುದ್ಧಿ ಇಲ್ಲ. ನಿನಗೆ ಬುದ್ಧಿ ಇಲ್ಲ, ಊಟ ಮಾಡು. ನಾ ಊಟ ಮಾಡಿ ಬರ್ತೀನಿ, ಬಾಯ್. ಏಯ್ ನಿಮ್ಮ ಮಗಳು ನಾನು ಇರ್ಬೇಕಣೆ, ನಾ ಇದ್ರೆ ಅವಳಿಗೆ ಏನೋ ಅಂತ ಧೈರ್ಯ ಥರ ಆನೆ ಬಲ ಅವಳಿಗೆ. ಅಮ್ಮಮ್ಮ ನಾನು 3 ವ್ಲಾಗಲ್ಲೂ ಇದೆ ಒಂದೇ ಸೀರೆ ಹಾಕೊಂಡೈತೆ. ಗುಣ ಹಾಯ್ ಗುಣ, ಹಂಗೆ ಒಂದು ಹಾಯ್ ಮಾಡು ನಮ್ಮ ಚಾನಲ್ಗೆ. ಹಾಯ್ ಮಾಡು. ಅಯ್ಯೋ ನೋಡಿ, ಇವಾಗ ಸುಮ್ಮನೆ ತಿಂತವಳು ಕೂತ್ಕೊಂಡು. ನಾನು ಇದ್ರೆ ಡ್ರಾಮಾ ಮಾಡ್ತಾಳು, ಇಲ್ಲಾಂದರೆ ಸುಮ್ಮನೆ ಕೂತ್ಕೊಂಡು ಹಿಂಗೆ ತಿಂತಾ ಇರ್ತಾಳೆ. ನಾನು ಹೋದ್ರೆ ಡ್ರಾಮಾ ಮಾಡ್ತಾಳೆ. ನಾಟಕದ ರಾಣಿ ಗೈಸವಳು, ನಾಟಕದ ರಾಣಿ ನೋಡಿ. ನೈಟ್ ಡಿನ್ನರ್ಗೆ ಏನು ಚೈತ್ರಂಗೆ ಮಧ್ಯಾಹ್ನ ಮಾಡಿ ಸಾಂಬಾರು ಇತ್ತಲ್ವಾ, ಅದಕ್ಕೆ ಅನ್ನ, ಅದಕ್ಕೆ ಜೈ ಅಂದ್ಬಿಟ್ಟಿದ್ರು. ಎರಡು ಟೈಮ್ ತಿನ್ನೋದು ಒಂದು ಸ್ವಲ್ಪ ಸಾರು. ಬೇಡ ರೆಸಿಪಿ ಮಾಡ್ಬೇಕು ತಾನೆ ಪಾಪ ಅವಳಿಗೆ. ದಿನ ಮಧ್ಯಾಹ್ನ ಮಾಡ್ತೀವಲ್ವಾ.
ಆಯ್ತು, ನೆಕ್ಸ್ಟ್ ಬೇರೆ ರೆಸಿಪಿ ಮಾಡು, ಅದನ್ನ ವ್ಲಾಗ್ ಮಾಡೋದು, ಓಕೆನಾ? ಸೊ ಗೈಸ್ ನಮ್ಮ ಚಪಾತಿ ಮಾಡ್ತಿದ್ದಾರೆ. ಚಪಾತಿ ಬ್ಯಾಟಿಂಗ್ ಮಾಡಿಬಿಟ್ಟು ಗುಣವಾಗಿ ನಮ್ಮ ಅಜ್ಜಿ ಏನು ಗಿಫ್ಟ್ ತಂದಿದ್ದಾರೆ ಅಂತ ತೋರಿಸ್ಬಿಟ್ಟು ವ್ಲಾಗ್ನ ಎಂಡ್ ಮಾಡ್ತೀನಿ, ಓಕೆನಾ? ಸೊ ಗೈಸ್ ಇವತ್ತಿನ ಡಿನ್ನರು ಚಪಾತಿ ಮತ್ತು ದಾಲು. ಸೊ ಚಪಾತಿಗೆ ನನಗೆ ಫೇವ್ರೆಟ್ ಅನ್ಸೋದು ಏನು ಗೊತ್ತಾ ಗೈಸ್? ಟೊಮೊಟೊ ಗೊಜ್ಜು. ಸೊ ಟೊಮೊಟೊ ಗೊಜ್ಜು ಮತ್ತು ಚಪಾತಿಗೆ ಒಳ್ಳೆ ಕಾಂಬಿನೇಷನು, ಮತ್ತು ಪನ್ನೀರ್ ಬಟರ್ ಮಸಾಲ. ಸೊ ಚಪಾತಿಗೆ ಎರಡು. ದಾಲ್ ನನಗೆ ಅಷ್ಟು ಇಷ್ಟ ಆಗಲ್ಲ. ದಾಲ್ ಬರೀ ರೋಟಿ ಬರೀ ಚೆನ್ನಾಗಿರುತ್ತೆ, ಚಪಾತಿಗೆ ದಾಲ್ ಇಷ್ಟ ಆಗಲ್ಲ. ಸೊ ಟೊಮೊಟೊ ಗೊಜ್ಜು ಮತ್ತು ಚಪಾತಿ ನಂಗೆ ಇಷ್ಟ. ಸೊ ನಿಮಗೆ ಚಪಾತಿ ಜೊತೆಗೆ ಏನು ಇಷ್ಟ ಆಗುತ್ತೆ ತಿನ್ನೋದಕ್ಕೆ ಅನ್ನೋದು ಕಮೆಂಟ್ ಮಾಡಿ ತಿಳಿಸಿ. ಸೊ ನೆಕ್ಸ್ಟ್ ನಾನು ಅದನ್ನು ಟ್ರೈ ಮಾಡ್ತೀನಿ ಚಪಾತಿ ಜೊತೆಗೆ, ಓಕೆನಾ? ಇದು ನಮ್ಮ ಅಮ್ಮಮ್ಮ ಗಿಫ್ಟ್ ಕೊಟ್ಟಿದ್ದು. ಇದ್ರಲ್ಲಿ ಏನಿದೆ ಅಂತ ನೋಡೋದಿರಿ. ಇದರಲ್ಲಿ ಹುರ್ದಾರ ಅವನಿಗೆ ಹುರ್ದಾರ. ನಮ್ಮ ಗುಣವ್ಗೆ ಇದು 3 ಆಗುತ್ತೆ ಅವನಿಗೆ, ಅವ್ನ ಸೊಂಟಕ್ಕೆ ಅಲ್ಲಮ್ಮ 3 ಆಗುತ್ತೆ. ಅದಾದಮೇಲೆ 2 ಬಳೆ ಕೈಗೆ ಹಾಕೊಳ್ಳೋದಕ್ಕೆ. ಅವಮ್ಮ ನಮ್ಗೆ ಹೆಂಗೆ ಕೊಡ್ತೀಯ ನೀನು? ಹೆಂಗೆ ಕೊಡ್ಸಿದ್ದೆ ಅಂತ ಕೇಳ್ತಾ ಇದ್ದೀನಿ. ಅಲ್ಲ ಏನು ಕೊಡ್ತೀಯ? ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಹುಡ್ದಾರ ಮತ್ತೆ ಇದಾ? ಸೊ ನಮಗೂ ಇದೆ ತಂದಿದ್ರಂತೆ. ಸೊ ಇದು ನಮ್ಮ ಅಜ್ಜಿಗೆ ಕೊಟ್ಟಿದ್ದು ಗಿಫ್ಟು. ಥ್ಯಾಂಕ್ ಯು ಅಮ್ಮಮ್ಮ. ನೀನು ಹೇಳ ಥ್ಯಾಂಕ್ ಯು ಅಮ್ಮಮ್ಮಗೆ, ನಿಮ್ಮ ಮಗು ತಾನೇ ಕೊಟ್ಟಿರೋದು. ಸೊ ಗೈಸ್ ಈ ಥರ ಇತ್ತು ಇವತ್ತಿನ ವ್ಲಾಗು. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವ್ಲಾಗ್ ಸಿಗ್ತೀನಿ. ಅಂಟಿಲ್ ದೆನ್ ಬಿ ವಾಚಿಂಗ್. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೀಟ್ ಯು ನೆಕ್ಸ್ಟ್ ವ್ಲಾಗ್. ಬಾಯ್.